ಶಿಂಜಿನಿ ಚತುರಲಾಸ್ಯ ವಿನೋದವ ಶಂಕರ. ಸ್ವಾಮಿಗೆ ನಡಿಬಹುದಾದಂಥ ಫಲಪಂಚಾಮೃತ ಅಭಿಷೇಕದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಎಲ್ಲವೂ ಬಹಳ ವಿಶೇಷವಿದೆ. ನಡೀತಾ ಇರತಕ್ಕಂತಹ ರುದ್ರಾಭಿಷೇಕದ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ವಿಶೇಷವಾದಂಥ ಅನುಷ್ಠಾನಗಳು ಬಹಳ ವಿಶೇಷವೇ. ಎಲ್ಲರೂ ಕುಡಿಯುವ ನೀರಿಗಾಗಿ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಇವತ್ತು ರಾಜ್ಯದಾದ್ಯಂತ ಎಲ್ಲರ ಬೇಡಿಕೆ ಇರತಕ್ಕಂಥದ್ದು ಕುಡಿಯುವ ನೀರು ಶೀಘ್ರವಾಗಿ ಪ್ರತಿಯೊಬ್ಬರಿಗೂ ದಯಪಾಲಿಸಲಿ ಭಗವಂತ. ಈ ಜಲ ಸೃಷ್ಟಿಯಲ್ಲಿ ಯಥೇಚ್ಛವಾಗಿದ್ದರೆ ಎಲ್ಲವೂ ಶಾಂತಿಯುತವಾಗಿರುತ್ತೆ. ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರ ಸಂಕಷ್ಟಗಳು ದೂರ ಆಗಲಿ ಅಂತಲೇ ಈ ಪ್ರಕಾರವಾಗಿ ಸ್ವಾಮಿಗೆ ನಡೀತಾ ಇರತಕ್ಕಂಥ ಒಂದು ಮಹಾಭಿಷೇಕವಾಗಿದೆ. ಮಹಾಭಿಷೇಕ ಸ್ವಾಮಿಯ ದರ್ಶನ ಮಾಡ್ತಾ ಪ್ರತಿಯೊಬ್ಬರು ಸಹಿತ ಸಂಕಲ್ಪವನ್ನು ಮಾಡೋಣ. ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಹಾಮಂತ್ರವನ್ನು ಪ್ರತಿಯೊಬ್ಬರು ಸಹಿತ ಹೇಳೋಣ. ಓಂ ನಮಃ ಶಿವಾಯ. ಇಷ್ಟೊತ್ತು ಸ್ವಾಮಿಗೆ ನಡೆದಂಥ ಫಲಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಇದೆಲ್ಲವೂ ಬಹಳ ವಿಶೇಷವಾಗಿತ್ತು. ಇನ್ನು ಒಳಗಿರ್ತಕ್ಕಂಥ ಸ್ವಾಮಿ ಅಲಂಕಾರವಾದರೆ ಒಳಗಿರ್ತಕ್ಕಂಥ ಸ್ವಾಮಿಯ ಮತ್ತೊಂದು ವಿಶೇಷತೆ, ಈ ಒಂದು ಪ್ರಾಕಾರ ಮಂಟಪದಲ್ಲಿ ಸ್ವಾಮಿ ವಿರಾಜಮಾನನಾಗಿ ಎಲ್ಲರಿಗೂ ದರ್ಶನ ಕೊಡಲಿಕ್ಕಾಗಿ ಈಗ ಆಚೆ ಬರ್ತಿದ್ದಾನೆ. ಬನ್ನಿ, ಆಚೆ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ಉತ್ಸವ ಮೂರ್ತಿ ದರ್ಶನ ಮಾಡ್ಕೊಂಡು ಬರೋಣ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ವಿಶೇಷವಾಗಿರ್ತಕ್ಕಂಥ ಕಳಶ ಬಂಡೂರಿ ಮಹಾದಾಯಿ ಯೋಜನೆ ಜೊತೆಗೆ ಚಿಕ್ಕಬಳ್ಳಾಪುರದ ಶಾಶ್ವತವಾದಂಥ ಕುಡಿಯುವ ನೀರಿನ ಯೋಜನೆ ಇವೆರಡೂ ಶೀಘ್ರವಾಗಿ ಜಾರಿಯಾಗಲಿ, ಭಗವಂತನ ಆಶೀರ್ವಾದ ಆಗಲಿ, ನೊಂದ ರೈತನಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ ಸಿಗಲಿ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರ ಕುಟುಂಬ ಸದಾಕಾಲ ನಗನಗ್ತಾ ಇರಲಿ ಅನ್ನೋ ಒಂದೇ ಒಂದು ಮಹದಾಸೆಯಿಂದ ಇವತ್ತು ದೇವಾಲಯಕ್ಕೆ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸಿದ್ದಾರೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ?
ಹಾ ಶಿವು ಇರ್ಬೇಕು. ಹಾ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲ್ಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.